ಅಮೆರಿಕದಲ್ಲಿ ಭಾರತೀಯರ ಆಕ್ರಮಣ. ಫ್ರಿಸ್ಕೋದಲ್ಲಿ ನಿಜಕ್ಕೂ ನಡೆದಿದ್ದೇನು? ಅಮೆರಿಕದ ಟೆಕ್ಸಾಸ್ ಸ್ಟೇಟ್ನಲ್ಲಿ ಇತ್ತೀಚೆಗೆ ಭಾರತೀಯರ ವಿರುದ್ಧ ದೊಡ್ಡ ಬಿರುಗಾಳಿ ಎದ್ದಿದೆ. ಸುಳ್ಳು ಕಂಪನಿಗಳನ್ನ ಸೃಷ್ಟಿಸಿ H-1B ವೀಸಾ ವಂಚನೆ ಮಾಡಲಾಗ್ತಿದೆ. ಎಲ್ಲಾ ಕೆಲಸಗಳು ಭಾರತೀಯರ ಪಾಲಾಗ್ತಿವೆ. ಕಂಪನಿಗಳಲ್ಲಿ ಭಾರತೀಯ ಮೂಲದವರೇ ಎಲ್ಲಾ ಪೊಸಿಷನ್ಗಳಲ್ಲಿದ್ದಾರೆ. ಒಂದು ಮಿನಿ ಭಾರತವೇ ಇಲ್ಲಿ ಸೃಷ್ಟಿ ಆಗೋದಿದೆ. ಅಮೆರಿಕದವರ ಅವಕಾಶಗಳನ್ನ ಅವರು ಕಿತ್ತುಕೊಳ್ತಾ ಇದ್ದಾರೆ. ಹೀಗೆ ಹತ್ತಾರು ಆರೋಪಗಳು ಕೇಳಿ ಬರ್ತಿವೆ. ಇತ್ತೀಚೆಗೆ ಫ್ರಿಸ್ಕೋ ನಗರದಲ್ಲಿ ಭಾರತೀಯ ಮೂಲದ ನಿವಾಸಿಗಳ ವಿರುದ್ಧ ಒಂದು ದೊಡ್ಡ ರಾಜಕೀಯ ಬಿರುಗಾಳಿ ಎದ್ದಿದೆ. ಭಾರತೀಯರು ಅಲ್ಲಿನ ಕಸವನ್ನ ಎಲ್ಲೆಂದರಲ್ಲಿ ಎಸೆಯುತ್ತಿದ್ದಾರೆ. ಅಮೆರಿಕದ ಸಂಸ್ಕೃತಿಗೆ ಹೊಂದಿಕೊಳ್ಳುತ್ತಿಲ್ಲ. ಹಾಗೆ ಅಲ್ಲಿ ಭಾರತೀಯರ ಆಕ್ರಮಣ ನಡೆಯುತ್ತಿದೆ ಅಂತೆಲ್ಲ ಆರೋಪಗಳು ಕೇಳಿ ಬರುತ್ತಿವೆ. ರಾಜಕೀಯ ವಿಶ್ಲೇಷಕಿಯೊಬ್ಬರು ಮಾಡಿರುವ ಆರೋಪಗಳು ಚರ್ಚೆಗೆ ಕಾರಣವಾಗಿವೆ. ಫ್ರಿಸ್ಕೋದಲ್ಲಿ ನಡೆಯುತ್ತಿರುವ ಈ ವಿವಾದವೇನು? ಏನೆಲ್ಲ ಆರೋಪಗಳು ಕೇಳಿ ಬರ್ತವೆ? ಅದಕ್ಕೆಲ್ಲ ಭಾರತೀಯ ಸಮುದಾಯವು ಯಾವ ರೀತಿ ರಿಯಾಕ್ಟ್ ಮಾಡ್ತಿದೆ? ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ಇದು ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಂಕರ್ನ ಹೆತ್ತು. ಕಸ ಸುರಿಯುತ್ತಿದ್ದಾರೆಯೇ ಭಾರತೀಯರು? ಫ್ರಿಸ್ಕೋ ಕೌನ್ಸಿಲ್ ಸಭೆಗೂ ಮುನ್ನ ಸುಳ್ಳು. ಈ ವಿವಾದದ ಕೇಂದ್ರ ಬಿಂದು ಕೈಲಿ ಕ್ಯಾಂಪಬೆಲ್. ಇವರು ಒಬ್ಬ ಬಲಪಂಥೀಯ ರಾಜಕೀಯ ವಿಶ್ಲೇಷಕಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಎಕ್ಸ್ ನಲ್ಲಿ ಹಂಚಿಕೊಂಡಿರುವ ಪೋಸ್ಟ್ಗಳು ದೊಡ್ಡ ಸಂಚಲನ ಸೃಷ್ಟಿಸಿವೆ. ಕೈಲಿರವರ ಪ್ರಕಾರ ಫ್ರಿಸ್ಕೋ ನಗರದ ಸ್ಥಳೀಯ ಅಮೆರಿಕನ್ನರು ಅಲ್ಲಿನ ಭಾರತೀಯ ಸಮುದಾಯದ ಬಗ್ಗೆ ತೀವ್ರ ಬೇಸತ್ತಿದ್ದಾರೆ. ನಾನು ಇದನ್ನ ಸುಮ್ಮನೆ ಹೇಳುತ್ತಿಲ್ಲ. ಫ್ರಿಸ್ಕೋದ ಸಾವಿರಾರು ನಿವಾಸಿಗಳು ನನಗೆ ಮೆಸೇಜ್ ಮಾಡಿ ಭಾರತೀಯರ ಬಗ್ಗೆ ದೂರು ಕೊಡ್ತಿದ್ದಾರೆ. ಅವರು ಭಾರತೀಯರ ವರ್ತನೆಯಿಂದ ರೋಸಿ ಹೋಗಿದ್ದಾರೆ ಎಂದಿದ್ದಾರೆ. ಅಷ್ಟೇ ಅಲ್ಲ, ಕೈಲಿ ಕೆಲವು ಗಂಭೀರ ಆರೋಪಗಳನ್ನ ಮಾಡುತ್ತಾರೆ. ಭಾರತೀಯ ಸಮುದಾಯದವರು ಬಯಲು ಪ್ರದೇಶಗಳಲ್ಲಿ ಕಸವನ್ನ ಸುರಿಯುತ್ತಿದ್ದಾರೆ, ಕೊಳಕಾದ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಅಮೆರಿಕದ ಕಾನೂನುಗಳನ್ನ ತಮ್ಮ ಲಾಭಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಅನ್ನೋದು ಅವರ ವಾದ. ಅವರ ಹೇಳಿಕೆ ಇಲ್ಲಿಗೆ ನಿಲ್ಲೋದಿಲ್ಲ. ಅವರು ಭಾರತೀಯರ ಜೀವನ ಶೈಲಿಯನ್ನ ನೇರವಾಗಿ ಟೀಕಿಸಿದ್ದಾರೆ. ಅಮೆರಿಕಕ್ಕೆ ಬರುವ ಭಾರತೀಯರು ಅಮೆರಿಕದ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನ ಅಳವಡಿಸಿಕೊಳ್ತಿಲ್ಲ. ಅವರು ತಮ್ಮದೇ ಆದ ರೀತಿಯಲ್ಲಿ ಬದುಕುತ್ತಿದ್ದಾರೆ. ಇದು ಅಮೆರಿಕಕ್ಕೆ ಮಾರಕ ಅನ್ನೋದು ಅವರ ಅಭಿಪ್ರಾಯ. ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಯಾರು ಅಮೆರಿಕದ ಸಂಸ್ಕೃತಿಗೆ ಹೊಂದಿಕೊಳ್ಳುವುದಿಲ್ಲವೋ ಅವರು ಅಮೆರಿಕದಿಂದ ಹೊರಗೆ ಹೋಗಬೇಕು ಅಂತ ನೇರ ಒತ್ತಾಯ ಮಾಡ್ತಿದ್ದಾರೆ. ಇದು ಕೇವಲ ಟೀಕೆಯಾಗಿ ಉಳಿಯದೆ ಒಂದು ಜನಾಂಗೀಯ ದ್ವೇಷದ ಸ್ವರೂಪ ಪಡೆದುಕೊಂಡಿದೆ. ಇವರ ಹೇಳಿಕೆಗಳಿಗೆ ಇಂಡಿಯನ್ ಅಮೆರಿಕನ್ ಅಡ್ವೊಕಸಿ ಕೌನ್ಸಿಲ್ ಬಹಳ ಕಠಿಣವಾಗಿ ಪ್ರತಿಕ್ರಿಯಿಸಿದೆ. ಫ್ರಿಸ್ಕೋ ಸಿಟಿ ಕೌನ್ಸಿಲ್ ಸಭೆಗೂ ಮುನ್ನ ಇಂತಹ ಸುಳ್ಳು ಸುದ್ದಿಗಳನ್ನ ಹಬ್ಬಿಸುತ್ತಿರುವುದಾಗಿ ತಿರುಗೇಟು ಕೊಟ್ಟಿದೆ. IAIC ಪ್ರಕಾರ ನ್ಯಾಯಬದ್ಧವಾಗಿ ವಾಸಿಸುತ್ತಿರುವ, ತೆರಿಗೆ ಪಾವತಿಸುತ್ತಿರುವ ನಾಗರಿಕರನ್ನ ಆಕ್ರಮಣಕಾರರು ಎಂದು ಕರೆಯುವುದು ಜನಾಂಗೀಯ ದ್ವೇಷವಲ್ಲದೆ ಮತ್ತೇನೂ ಅಲ್ಲ. ಇದು ಕೇವಲ ಸ್ಥಳೀಯರ ಕಾಳಜಿಯಲ್ಲ, ಬದಲಾಗಿ ಭಾರತೀಯ ಸಮುದಾಯವನ್ನ ಭಯಭೀತರನ್ನಾಗಿ ಮಾಡುವ ಸಂಚು ಎಂದಿದೆ. ಕಡಿಮೆ ಸಂಬಳಕ್ಕೆ ಭಾರತೀಯರ ನೇಮಕಾತಿ. ಫ್ರಿಸ್ಕೋ ಮೇಯರ್ಗೆ ಭಾರತೀಯರ ಡೊನೇಷನ್. ಇನ್ನು IAIC ಈಗ ಸುಮ್ಮನೆ ಕುಳಿತಿಲ್ಲ. ಇಂತಹ ದ್ವೇಷದ ಮಾತುಗಳನ್ನ ಆಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಅವರು ಸಿದ್ಧರಾಗುತ್ತಿದ್ದಾರೆ. ಮಾನವ ಹಕ್ಕುಗಳ ಸಂಘಟನೆಗಳ ಜೊತೆಗೂಡಿ ದೂರು ದಾಖಲಿಸಲು ದಾಖಲೆಗಳನ್ನ ಸಂಗ್ರಹಿಸುತ್ತಿದ್ದಾರೆ. ಈ ವಿವಾದದ ಹಿಂದೆ ಮತ್ತೊಂದು ದೊಡ್ಡ ಕತೆ ಇದೆ. ಕೈಲಿ ಕ್ಯಾಂಪಬೆಲ್ ಒಂದು ವಿಡಿಯೋ ಕೂಡ ಹಂಚಿಕೊಂಡಿದ್ದರು. ಅಲ್ಲಿ ಒಬ್ಬರು ವಿಸಲ್ ಬ್ಲೋವರ್ ಹಂಚಿಕೊಂಡ ಮಾಹಿತಿಯನ್ನ ತಿಳಿಸಿದ್ರು. ಅದರ ಪ್ರಕಾರ ಫ್ರಿಸ್ಕೋ ನಗರದಲ್ಲಿ ವ್ಯವಸ್ಥಿತವಾಗಿ ಭಾರತೀಯರ ಆಕ್ರಮಣ ನಡೆಯುತ್ತಿದೆ. ಅಷ್ಟೇ ಅಲ್ಲ, ಫ್ರಿಸ್ಕೋ ನಗರದ ಮೇಯರ್ಗೆ ಭಾರತೀಯ ಡೋನರ್ಗಳು ಭಾರೀ ಪ್ರಮಾಣದ ಹಣವನ್ನ ಫಂಡಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ಮೇಯರ್ ಭಾರತೀಯರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಇವರ ಆರೋಪ. ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಇಂತಹ ಆರೋಪಗಳನ್ನ ಮಾಡಿರುವುದು ಅಲ್ಲಿನ ರಾಜಕೀಯ ವಲಯದಲ್ಲಿ ಕಿಚ್ಚು ಹಚ್ಚಿದೆ.
ಈ ವಿವಾದಕ್ಕೆ ಹೊಸ ಆಯಾಮ ಕೊಟ್ಟವರು ಮಾರ್ಕ್ ಪಲಾಯ್ಸಿಯಾನ್. ಇವರು ಟಿ ಮೊಬೈಲ್ ಕಂಪನಿಯ ಮಾಜಿ ಉದ್ಯೋಗಿ. ಇವರು ಹೇಳೋದೇನೆಂದ್ರೆ, ನಾವು ವಾರ್ಷಿಕ $2 ಲಕ್ಷ ಸಂಬಳ ಬರುವ ಕೆಲಸವನ್ನ ಬಿಟ್ಟು ಅಮೆರಿಕವನ್ನ ಉಳಿಸೋಕೆ ಈ ಸತ್ಯಗಳನ್ನ ಬಯಲು ಮಾಡ್ತಿರುವುದಾಗಿ ಹೇಳಿಕೊಂಡಿದ್ದಾರೆ. ಅಮೆರಿಕದಲ್ಲಿ ಬೃಹತ್ ಮಟ್ಟದ H1B ವೀಸಾ ವಂಚನೆ ನಡೆಯುತ್ತಿದೆ. ಒಬ್ಬ ಭಾರತೀಯ ಮೂಲದ ವಕೀಲರು ಸುಮಾರು 7 ಲಕ್ಷಕ್ಕೂ ಹೆಚ್ಚು ವೀಸಾ ಅರ್ಜಿಗಳನ್ನ ಅನುಮೋದಿಸುವಂತೆ ಮಾಡಿದ್ದಾರೆ ಅನ್ನೋದು ಅವರ ಕ್ಲೇಮ್. ಅಷ್ಟೇ ಅಲ್ಲ, ಒಂದು ವಿಳಾಸದಲ್ಲಿ ನೂರಾರು ವೀಸಾ ಅರ್ಜಿಗಳನ್ನ ತೋರಿಸಲಾಗ್ತಾ ಇದೆ, ಆದರೆ ಅಲ್ಲಿ ಯಾವುದೇ ಕಚೇರಿಗಳೇ ಇಲ್ಲ ಎಂಬುದು ಅವರ ಆರೋಪಿಸಿದ್ದಾರೆ. ಹಾಗೆ ಐಟಿ ಕಂಪನಿಗಳು ಅಮೆರಿಕನ್ನರನ್ನ ಕೆಲಸದಿಂದ ತೆಗೆದುಹಾಕಿ ಭಾರತೀಯರನ್ನ ಕಡಿಮೆ ಸಂಬಳಕ್ಕೆ ತುಂಬಿಕೊಳ್ತಿವೆ. ಇದು ಅಮೆರಿಕದ ಆರ್ಥಿಕತೆಯನ್ನ ಒಳಗಿನಿಂದಲೇ ನಾಶ ಮಾಡುತ್ತಿದೆ ಎಂಬುದು ಮಾರ್ಕ್ ರವರ ಗಂಭೀರ ಆರೋಪ. ಫ್ರಿಸ್ಕೋದಲ್ಲಿ ನಡೆಯುತ್ತಿರುವ ಈ ಬೆಳವಣಿಗೆಗಳು ಕೇವಲ ಒಂದು ನಗರಕ್ಕೆ ಸೀಮಿತವಾಗಿಲ್ಲ. ಅಮೆರಿಕದಲ್ಲಿ ಭಾರತೀಯರು ಸಮುದಾಯದವರನ್ನ ಅತಿ ಹೆಚ್ಚು ಶಿಕ್ಷಣ ಪಡೆದ ಮತ್ತು ಆರ್ಥಿಕವಾಗಿ ಸದೃಢರಾಗಿರುವ ಸಮುದಾಯಗಳಲ್ಲಿ ಒಂದಾಗಿದೆ. ಆದರೆ ಅವರ ಬೆಳವಣಿಗೆಯನ್ನ ಕಂಡು ಸಹಿಸದ ಕೆಲವು ವ್ಯಕ್ತಿಗಳು ಇಂತಹ ಜನಾಂಗೀಯ ದ್ವೇಷದ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅನ್ನೋದು ತಜ್ಞರ ಅಭಿಪ್ರಾಯ. ಫೆಬ್ರವರಿ 3ರಂದು ನಡೆಯಲಿರುವ ಫ್ರಿಸ್ಕೋ ಸಿಟಿ ಕೌನ್ಸಿಲ್ ಸಭೆಯಲ್ಲಿ ಈ ವಿಚಾರವು ಚರ್ಚೆಗೆ ಬರಲಿದೆ. ಸತ್ಯಾಸತ್ಯತೆ ಏನೇ ಇರಲಿ, ಇಂತಹ ಆರೋಪಗಳು ಇಲ್ಲಿನ ಭಾರತೀಯರ ಸುರಕ್ಷತೆಯ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಇದರ ಬಗ್ಗೆ ನಿಮಗೆ ಏನ್ ಅನಿಸುತ್ತೆ? ಭಾರತೀಯರು ನಿಜವಾಗಿಯೂ ಅಲ್ಲಿನ ಸಂಸ್ಕೃತಿಗೆ ಹೊಂದಿಕೊಳ್ಳುತ್ತಿಲ್ಲವೇ, ಅಥವಾ ಇದು ಕೇವಲ ಭಾರತೀಯರ ಏಳಿಗೆಯನ್ನ ಕಂಡು ಮಾಡುತ್ತಿರುವ ಕುತಂತ್ರವೇ? ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.